ಶ್ರೇಯಸ್ ಅಯ್ಯರ್ ಶತಕ ಹೊಡೆಯದಂತೆ ಅಡಚಣೆ ಮಾಡಿದ ಆರೋಪದ ಮೇಲೆ ಮ್ಯಾಚ್ ನಂತರ ಶಶಾಂಕ್ ಸಿಂಗ್ ಏಕೆ ಅಯ್ಯರ್ಗೆ ಸ್ಟ್ರೈಕ್ ಕೊಡಲಿಲ್ಲ ಎಂಬ ಶಾಕಿಂಗ್ ಕಾರಣವನ್ನು ಬಹಿರಂಗಪಡಿಸಿದ್ದಾರೆ. ಅವರ ಶಾಕಿಂಗ್ ಹೇಳಿಕೆ ಮತ್ತು ಅದರ ಸಂಪೂರ್ಣ ವಿಡಿಯೋವನ್ನು ನಾವು ನಿಮಗೆ ತೋರಿಸುತ್ತೇವೆ. ಆದರೆ ಅದಕ್ಕೆ ಮುನ್ನ ಶ್ರೇಯಸ್ ಅಯ್ಯರ್ ಅವರ ಅದ್ಭುತವಾದ ಬ್ಯಾಟಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಶಶಾಂಕ್ ಸಿಂಗ್ ಹೇಳಿದರು, ಶ್ರೇಯಸ್ ಅಯ್ಯರ್ ನಮ್ಮ ನಾಯಕರು. ನಿಜವಾಗಿ ಹೇಳಬೇಕು ಅಂದ್ರೆ ಅವರು ನಮಗೆ ಕಲಿಸಿದ ಸಂಗತಿಯೇನೆಂದರೆ ಸ್ವಾರ್ಥ, ವೈಯಕ್ತಿಕ ಇನ್ನಿಂಗ್ಸ್ ಎಲ್ಲವನ್ನೂ 2ನೇ ಸ್ಥಾನಕ್ಕೆ ತಳ್ಳಿ ಯಾವಾಗಲೂ ಟೀಮ್ಗಾಗಿ ಯೋಚಿಸಬೇಕು ಹಾಗೂ ನಾವು ದೇಶಕ್ಕಾಗಿ ಆಡುತ್ತಿದ್ದೇವೆ ಎಂಬ ಹಾಗೆ ಯೋಚಿಸಬೇಕು. ಟೀಮ್ ಜರ್ಸಿ ಧರಿಸಿ ಆಟ ಆಡುತ್ತಾ ಇದ್ದಾಗ ಅಲ್ಲಿ ಶತಕ, ಅರ್ಧಶತಕಗಳು, ವೈಯಕ್ತಿಕ ಮೈಲ್ಸ್ಟೋನ್ಗಳೆಲ್ಲ ಮರೆತು ಆಡಬೇಕು ಎಂದು ಕಲಿಸಿದ್ದಾರೆ. ಅದೇ ಕಾರಣದಿಂದ ನಾನು ಅವರಿಗೆ ಸ್ಟ್ರೈಕ್ ನೀಡಲಿಲ್ಲ. ನಿಜ ಹೇಳಬೇಕಾದರೆ ಈ ವಿಷಯದ ಇನ್ನೊಂದು ಪುಟವೂ ಇದೆ. ನಾನು ಅವರಿಗೆ ಸ್ಟ್ರೈಕ್ ನೀಡಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅದನ್ನು ಪ್ರಕೃತಿಯ ಅದ್ಭುತ ಅಥವಾ ನಿರ್ಧಾರವೆಂದೇ ಕರೆಯಬಹುದು. ಏಕೆಂದರೆ ಇವತ್ತು ಶತಕ ಅವರ ಹಣೆಬರಹದಲ್ಲಿ ಇರಲಿಲ್ಲ. ನಾನು ಅವರಿಗೆ ಸ್ಟ್ರೈಕ್ ನೀಡಲು ಪ್ರಯತ್ನಿಸಿದಾಗೆಲ್ಲ ಚೆಂಡು ಬೌಂಡರಿ ಆಚೆ ಹೋಗುತ್ತಿತ್ತು ಅಥವಾ ಸಿಕ್ಸರ್ ಆಗುತ್ತಿತ್ತು. ಆ ಕ್ಷಣದಲ್ಲಿ ನನ್ನ ಕೈಗಳಲ್ಲಿ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಎಂಬುದು ನನಗೆ ಅರ್ಥವಾಗಲಿಲ್ಲ. ನಾನು ಹೃದಯಪೂರ್ವಕವಾಗಿ ಬಯಸುತ್ತಿದ್ದೆ ಅವರು ಶತಕ ಬಾರಿಸಬೇಕು ಮತ್ತು ನಮ್ಮ ತಂಡದ ಕಡೆಯಿಂದ ಶತಕ ಬಾರಿಸಿದ ಮೊದಲ ನಾಯಕನಾಗಬೇಕೆಂದು. ಆದರೆ ಅದು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಅವರಿಗೆ ಕೈಮುಗಿದು ಕ್ಷಮೆ ಕೇಳಲು ಇಚ್ಛಿಸುತ್ತೇನೆ. ಆದರೆ ಅವರು ನಮಗೆ ಕಲಿಸಿದ ಪಾಠವೆಂದರೆ ಶತಕದ ಬಗ್ಗೆ ಯೋಚಿಸದೆ ತಂಡದ ಬಗ್ಗೆ ಯೋಚಿಸಬೇಕು ಎಂದು. ಅವರು ಮಹಾನ್ ನಾಯಕ ಮತ್ತು ನಾನು ಇಂತಹ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಎಂದರು. ಸ್ನೇಹಿತರೆ, ಶಶಾಂಕ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಶ್ರೇಯಸ್ ಅಯ್ಯರ್ ಶತಕವನ್ನು ಬಾರಿಸಬೇಕಿತ್ತಾ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.